ಸರ್ ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ. ಒಂದು ರಾಜಕೀಯ ಕುಟುಂಬದಿಂದ ಬರಬೇಕು, ಆಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ರಾಜಕಾರಣಿ ಆಗಕ್ಕೆ ಸಾಧ್ಯ, ಇಲ್ಲ ಅವನು ತುಂಬ ಹಣವಂತನಾಗಿರಬೇಕು. ನೋಡಿ, BPAC ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ, ಬ್ಯಾಂಗ್ಳೂರ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಅಂತ. ಕಿರಣ್ ಮುಜುಮ್ದಾರು ಅವರೆಲ್ಲ ಸೇರ್ಕೊಂಡು ಮಾಡಿರೋದು. ಈ ರೀತಿ ರಾಜಕೀಯದಲ್ಲಿ ಯಾರಿಗೆ ಬೆಳಿಬೇಕು ಅಂತ ಇದೆ, ಸಾಮಾಜಿಕ ಚಟುವಟಿಕೆಗಳು ಯಾರಿದ್ದಾರೆ ಅವ್ರಿಗೆ ಪ್ರತಿ ವರ್ಷ ಟ್ರೈನಿಂಗ್ ಕೊಡ್ತಾರೆ. 3 months to 6 months ಟ್ರೈನಿಂಗ್ ಕೊಡ್ತಾರೆ. ಪ್ರತಿ ವರ್ಷದ ಬ್ಯಾಚನ್ನು ನಾನು ಮೊದಲನೇ ಭಾಷಣಕಾರನಾಗಿ ಹೋಗ್ತೀನಿ. ನಾನು ಹೇಗೆ ಗ್ರಾಸ್ ರೂಟ್ ಲೆವೆಲಿಂದ ಮೇಲೆ ಬಂದೆ ನಾನು. ಯಾಕಂದರೆ ಇವತ್ತು ಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯ ಆಗಿರೋದ್ರಿಂದ ವಿನಬಿಲಿಟಿ ಅಂತ ಒಂದು ಪದ ಇದೆ. ಯಾರು ಗೆಲ್ತಾರೆ ಅಂತ ಒಂದಿದೆ. ಕ್ಯಾಶು ಕನೆಕ್ಷನ್ಸ್ ಆಗಲೇ ಹೇಳ್ದಂಗೆ, ಅಥವಾ ಯಾರ್ದಾದ್ರು ಬೆಂಬಲ ಇರಬೇಕು ಅಂತ ಕೇಳಿದ್ರು ಅವರು. ಸರ್ ನೀವೇನೋ 83ರಲ್ಲಿ ಗೆದ್ದುಬಿಟ್ರಿ, ಈಗ ಬಂದಿದ್ರೆ ಎಲೆಕ್ಷನ್ನು ನೀವು ಗೆಲ್ತಾ ಇದ್ದೀರಾ ಅಂತ ಕೇಳಿದ್ರು. ಭಾಳ ಜನ ಹೇಳ್ತಾರಪ್ಪ, ಇವತ್ತು ಮಹಾತ್ಮ ಗಾಂಧಿ ಅವ್ರು ಬಂದರೂ ಕೂಡ ಯಾವ ಪಾರ್ಟಿನೂ B ಫಾರ್ಮ್ ಕೊಡೋದಿಲ್ಲ, ವಿನಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಮಗೆ ನಿರಾಶರನ್ನಾಗಿ ಮಾಡಬಾರ್ದು. ಇವತ್ತೂ ಕೂಡ ಅನೇಕ ಘಟನೆಗಳಿದೆ. ಜನ ಒಬ್ಬನ ವೆಚ್ಚಿದರೆ ಅವರೇ ಹಣ ಕೊಟ್ಟು ಅವರೇ ಗೆಲ್ಲಿಸಿ ನನ್ನ ಪ್ರತಿನಿಧಿವನ್ನಾಗಬೇಕು ಅಂತ ಮಾಡಿರೋ ಅನೇಕ ಉದಾಹರಣೆಗಳಿದೆ. ಸೊ ಅದಕ್ಕೋಸ್ಕರ ಆ ಒಂದು ಬದ್ಧತೆ ಇದ್ದರೆ, ಜನಸೇವೆ ಮಾಡಬೇಕು, ಜನರ ಮಧ್ಯೆ ಇರಬೇಕು, ನಾನೊಂದು ಇನ್ಸ್ಟ್ರೂಮೆಂಟ್ ಆಗಬೇಕು ಜನರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಅಂತ ಒಂದು ತುಡಿತಾ ಇದ್ದರೆ ಇವತ್ತು ಕೂಡ ಸಾಧ್ಯ ಇದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಮತ್ತು ನಾನು ಚುನಾವಣಾ ಸಮಯದಲ್ಲಿ ಮಾತ್ರ ಹೋದಿ ಜನದ ಮಧ್ಯೆ ಕಾಣ್ತೀನಿ ಅಂದರೆ ಆಗೋದಿಲ್ಲ. ಜನ ಕಲಿಸ್ಬೇಕು, ಇವ್ನು ನನಗೆ ಬೇಕು ಅಂತ. ಆ ರೀತಿ ಮುಂಚೆಯಿಂದನೂ ಕೂಡ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು.